ಇವತ್ತು ನನಗೆ ಅಂದರೆ ಇವತ್ತು ನನ್ನ ಮುಖದಲ್ಲಿ ನಗುವಿದೆ. ಏನಕ್ಕೆ ತುಂಬ ಖುಷಿ ಆಗಿಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಇಲ್ಲಿವರೆಗೂ ನಮ್ಮ ರಮೇಶ್ ಗೌಡರು, ಕುಮಾರಸ್ವಾಮಿ ನಮಗೆ ವಿಜಯ್ ಟಾಟಾ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ದೂರು ಕೊಟ್ಟಿದ್ದಾರೆ. ನಮ್ಮದು FIR ರಿಜಿಸ್ಟರ್ ಆದಮೇಲೆ 3 ದಿನ ಆದಮೇಲೆ ಒಂದು ದೂರು ಕೊಟ್ಟಿದ್ದಾರೆ. ವಿಜಯ್ ಟಾಟಾ ಮನೆಗೆ ನಾನು ಡಿನ್ನರ್ಗೆ ಹೋಗಿದ್ದೀನಿ ಅಂತ. ರಾತ್ರಿ ನಾನು ಏನು ಡೇಟ್ ಹೇಳಿದ್ರು ಅದೇ ಡೇಟಿಗೆ ಡಿನ್ನರ್ಗೆ ಹೋಗಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೊಂದು ಚೂರು ಖುಷಿ ಆಯ್ತು ನನಗೆ ಇವತ್ತು. ಅಟ್ಲೀಸ್ಟ್ ಇವತ್ತಾದರೂ ಒಪ್ಕೊಂಡಿದ್ದಾರಲ್ಲ ಅಂತ. ಆಮೇಲೆ ಎರಡನೇ ಪಾಯಿಂಟು, ಇವರು ಆ ಕಂಪ್ಲೇಂಟ್ ಒಂದು ದೂರು ಕೊಟ್ಟಿದ್ದಲ್ಲಿ ನಾನು 100 ಕೋಟಿ ಕೇಳಿದ್ದು ಅಂತ. ಅಂದರೆ ವಿಜಯ್ ಟಾಟಾ ಲಾಸಲ್ಲಿದ್ದಾನೆ, ನನಗೆ 100 ಕೋಟಿ ಕೊಡು ಅಂತ. ಅಂದರೆ ಈಗ ಯಾರು ಲಾಸ್ ಇದ್ದಾರೋ ಎಲ್ಲರೂ ನಾನು ಈಗ ಕುಮಾರಸ್ವಾಮಿ ಅವ್ರ ಮನೆಗೆ ಕಳಿಸ್ಬಿಡ್ತೀನಿ. ಲಾಸ್ ಆಗಿದ್ದವ್ರಿಗೆಲ್ಲ ಮನೆಗೆ ಹೋಗಿ ಪಾಪ ಕುಮಾರಸ್ವಾಮಿ ಎಲ್ಲರಿಗೂ ದುಡ್ಡುಗಳು ಹಂಚ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕೊಡೋದ್ರ ದೂರ ಹೆಂಗಿದೆ ನೋಡಿ, 100 ಕೋಟಿ ಕೇಳಿದ್ರು ಅಂತ. ಅಂದರೆ ನನ್ನ ಪಾಯಿಂಟ್ ನಾನು ಇವತ್ತು ಪ್ರೂವ್ ಮಾಡಿದ್ದೀನಿ. ಅವರು 50 ಕೋಟಿ ಕೇಳಿದ್ರು ಅಂತ ಇವತ್ತು ನನ್ನ ಪಾಯಿಂಟ್ ಕ್ಲಿಯರಾಗಿ ಪ್ರೂವ್ ಮಾಡಿದ್ದೀನಿ. ಇದನ್ನ ಅವ್ರು ನಮ್ಮ ಮನೆಗೆ ಬಂದಿಲ್ಲ ಅಂತ ಇದ್ರು, ನನ್ನ ಕುಮಾರಸ್ವಾಮಿ ನಮ್ಮ ವಿಜಯ್ ಟಾಟಾ ಯಾರು ಗೊತ್ತಿಲ್ಲ ಅಂತ ಇದ್ರು. ಇವತ್ತು ನನ್ನ ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಅವರು ನಮ್ಮ ಮನೆಗೆ ಬಂದಿದ್ದಾರೆ, ಊಟ ಮಾಡಿದ್ದಾರೆ, ದುಡ್ಡು ಕೇಳಿದ್ದಾರೆ. ಅವ್ರ ಕೋಪ ಏನು? 2 ವಿಷಯ. ಒಂದು, ನಾನು ದುಡ್ಡು ಕೊಡಲಿಕ್ಕೆ ಒಪ್ಪಲಿಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದು. ಎರಡನೇ ಮಾತೇನೆಂದರೆ, ಮಾತಲ್ಲಿ ನಾವು ರಮೇಶ್ ಗೌಡರು ಒಂದು ಕ್ಯಾಜುವಲಾಗಿ ಮಾತಾಡಿದ್ವಿ. ಏನಂತಂದರೆ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ. ಈ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡೋದು ಅವ್ರಿಗೆ ನಿಲ್ಲಿಸೋದಾಗೆ ನಾನು ಹೇಳಿದೆ. ಅವ್ರಿಗೆ ಜಸ್ಟ್ ಕ್ಯಾಜುವಲಾಗಿ ಮಾತಾಡಿದ್ವಿ, ತುಂಬ ಕ್ಯಾಜುವಲಿ. ಆ್ಯಕ್ಚುಲಿ ಇಬ್ಬರು ಮಾತಾಡಿದ್ವಿ. ಲಾಸ್ಟ್ ಟೈಮು ಸೋತರು, ಮೊನ್ನೆ ಎಲೆಕ್ಷನಲ್ಲಿ ಸೋತರು, MP ಎಲೆಕ್ಷನ್ ಸೋತರು. ಈ ಸಲ ಎಲೆಕ್ಷನ್ ಸೋತರೆ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಪಾರ್ಟಿಗೆ ಮುಖಭಂಗ ಆಗುತ್ತೆ. ಆ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಕೊಳ್ತೀನಿ ನನ್ನ ಪ್ರಕಾರ. ಮೊನ್ನೆ ನಾವು ಚಿಕ್ಕದಾಗಿ ಒಂದು ಸರ್ವೆ ಮಾಡಿದ್ವಿ. ಇವರು ಫ್ಯಾಮಿಲಿಯಲ್ಲಿ ಸ್ವಲ್ಪ ಸ್ಕ್ಯಾಂಡಲ್ ಆಗೋದ್ರಿಂದ ಯಾಕೋ ಎಲ್ಲಾದರೂ ಒಂದು ಚೂರು ಎಫೆಕ್ಟ್ ಆದರೆ ಕೂಡ ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಒಂದು ಎಫೆಕ್ಟ್ ಆಗುತ್ತೆ, ನಮ್ಮ ಪಾರ್ಟಿಗೆ ಒಂದು ಬ್ಯಾಡ್ ಟೈಮ್ ಬರುತ್ತೆ. ಅದ್ರ ಬದಲು ಈ ಸರಿ CP ಯೋಗೇಶ್ ಅವರಿಗೆ BJP ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ BJP ಅವರು ಇವರಿಗೆ ಬರೀ 2 ಸೀಟು. BJP ಏನೇ ಆಗಲಿ ನಮ್ಮ ಅಲಯನ್ಸಲ್ಲಿ ಅವ್ರ ಪೇರೆಂಟ್ ಪಾರ್ಟಿ. ಬರೀ 2 ಸೀಟು ಗೆದ್ದರೂ ಕೂಡ ಮೋದಿಯವರಾಗಲಿ, ನಮ್ಮ ಪ್ರಧಾನಿ ಮೋದಿಯವರಾಗಲಿ, ಇದು ಅಮಿತ್ ಶಾ ಅವರಾಗಲಿ ಅವ್ರ ಮಾತು ನಿಲ್ಲಿಸ್ಕೊಂಡು ಅವರಿಗೆ ಒಂದು ಮಿನಿಸ್ಟರ್ ಮಾಡಿದ್ದಾರೆ. ಆ ಮಿನಿಸ್ಟರ್ ಮಾಡುವಾಗ ಕರ್ನಾಟಕ ಸ್ಟೇಟ್ ಡೆವಲಪ್ ಮಾಡೋದು ಬಿಟ್ಬಿಟ್ಟು ಇವರು ಯಾರೋ 3 ಜನ ಕ್ರಿಮಿನಲ್ ಜೊತೆಲಿ ಸೇರಿಕೊಂಡು, ಒಬ್ಬರು ಯಾರೋ ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ 2 ವರ್ಷ ಸಸ್ಪೆಂಡ್ ಆಗಿ, ಇನ್ನೊಬ್ಬ ರೌಡಿ ಶೀಟ್ರು, ಇನ್ನೊಬ್ಬರು ಮರ್ಡರರು ಎಲ್ಲ ಜೈಲಿಗೆ ಬಂದವರು ಫ್ಯಾಮಿಲಿಗಳೆಲ್ಲ ಅವ್ರ ಜೊತೆಲಿ ಕೂತ್ಕೊಂಡು ವಿಜಯ್ ಟಾಟಾ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಮ್ಮನೆ ಅಪಪ್ರಚಾರ ಮಾಡೋದು. ವಿಜಯ್ ಟಾಟಾ ಯಾರೋ ಗೊತ್ತಿಲ್ಲ, ವಿಜಯ್ ಟಾಟಾ 2 ವರ್ಷ ಕೇಸ್ ಇದೆ, ವಿಜಯ್ ಟಾಟಾ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಚಾರ ಮಾಡಿದ್ರು. ಏನಕ್ಕೆ ಭಯ ಅಂದರೆ ಅವ್ರಿಗೆ 2 ವಿಷಯ ಇತ್ತು. ಒಂದು, ನಾನು ಎಲ್ಲಿ ಪ್ರೆಸ್ಗೆ ಹೇಳಿಬಿಡ್ತೀನೋ ಇವರು ದುಡ್ಡು ಕೇಳಿದ್ರು ಇಲ್ಲ ಕಂಪ್ಲೇಂಟ್ ಮಾಡ್ತೀನೋ ಅಂತ. ನಾನು ಅದಕ್ಕೆ ಮುಂಚೆ ಅವ್ರನ್ನ ಹೆಸರು ಹಾಳು ಮಾಡಿಬಿಡೋಣ ಅಂತ ಒಂದು ಪ್ರಯತ್ನ ಮಾಡಿದರು. ಅದು ನೀವೆಲ್ಲ ನೋಡಿದಿರಿ. ಎರಡನೇದು, ಎಲ್ಲೋ ಮೋಸ್ಟ್ಲಿ ಅವ್ರಿಗೆ ಒಂದು ಬೇಜಾರಾಗಿರಬೇಕು ನನ್ನ ಮಾತುಗಳಿದ್ದು. ಮೋಸ್ಟ್ಲಿ ನಮ್ಮ ರಮೇಶ್ ಗೌಡರು ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿರ್ತಾರೆ, ಈ ಥರ ವಿಜಯ್ ಟಾಟಾ ಇವರಿಗೆ ನಿಖಿಲ್ ಅವ್ರಿಗೆ ಕೊಟ್ಟರೆ ಮೋಸ್ಟ್ಲಿ ಸೋಲಿಕ್ಕೆ ಚಾನ್ಸ್ ಇದೆ, ಅದಕ್ಕೆ ಇವ್ರಿಗೆ ಕೊಟ್ಟರೆ ಒಳ್ಳೇದಂತ ಹೇಳಿದ್ದಕ್ಕೆ ಅವ್ರಿಗೇನೋ ಒಂದು ಏನು ಹೇಳ್ತಾರಲ್ಲ ಬೆಂಕಿಗೆ ತುಪ್ಪೆ ಸೇರಿಸಂಗೆ ಹೇಳಿದಾರೆ ಅನ್ಸ್ಕೊಂತೀನಿ. ಅದಕ್ಕೊಂದು ಸ್ವಲ್ಪ ಬೇಜಾರಾಗಿ 2 ಅಗ್ರೆಷನ್ ಆಗಿ ಇನ್ನೂ ಅಗ್ರೆಷನ್ ಜಾಸ್ತಿ ಆಗೋಯ್ತು. ಈ ಡಿಮ್ಯಾಂಡಿಗೆ 50 ಕೋಟಿ ಕೊಡಿ ಅಂತ ಡಿಮ್ಯಾಂಡಿಗೆ.